ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವನೆಯನ್ನ ಹೊಂದಬೇಕು. ಶಾಸಕ ಪ್ರಸಾದ್ ಅಬ್ಬಯ್ಯ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಸತ್ತೂರಿನ ಶ್ರೀ ಸತ್ಯಸಾಯಿ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ ವತಿಯಿಂದ 2020ನೇ ಬ್ಯಾಚ್ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ದ್ಯುತಿಧಾರ 2026ರ ಕಾರ್ಯಕ್ರಮ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ವಿಧಾನ ಪರಿಷತ್ತಿನ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ, ಹಿರಿಯ ವಕೀಲ ಕೆಎಲ್ ಪಾಟೀಲ್, ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಾಕೀರ್ ಸನದಿ ಹಾಗೂ ಉದ್ಯಮಿ ಡಾಕ್ಟರ್ CHVSV ಪ್ರಸಾದ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಧಾರವಾಡ ಎಸ್ಡಿಎಂ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯರವರು ವೈದ್ಯಕೀಯ ವೃತ್ತಿಯಲ್ಲಿ ಸೇವಾ ಮನೋಭಾವ, ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಸಮಾಜದ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಯುವ ವೈದ್ಯರ ಮೇಲಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅವರ ಶೈಕ್ಷಣಿಕ ಸಾಧನೆಯನ್ನ ಗೌರವಿಸಲಾಯಿತು. ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ಮಾತನಾಡಿ, ಟ್ರಸ್ಟಿಗಳು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಭವ್ಯ ಸಮಾರಂಭದಲ್ಲಿ ನೂರಾರು ವಿದ್ಯಾರ್ಥಿಗಳು, ಪೋಷಕರು, ಗಣ್ಯರು ಹಾಗೂ ಶಿಕ್ಷಣ ಆಸಕ್ತರು ಭಾಗವಹಿಸಿ ಸಂಭ್ರಮಿಸಿದರು. ಹಲವು ವರ್ಷಗಳ ಶ್ರಮದ ಫಲವಾಗಿ ಪದವಿ ಪಡೆದ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮತ್ತು ಆತ್ಮವಿಶ್ವಾಸ ಮೆರೆಯಿತು. ಒಟ್ಟಾರೆಯಾಗಿ ದ್ಯುತಿಧಾರ 2026ರ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಜೀವನದ ಸುವರ್ಣ ಅಧ್ಯಾಯವಾಗಿ ದಾಖಲಾಗಿದ್ದು, ಅವರ ಭವಿಷ್ಯದ ವೈದ್ಯಕೀಯ ಪ್ರಯಾಣಕ್ಕೆ ಹೊಸ ಚೈತನ್ಯ ತುಂಬಿದ ಮಹತ್ವದ ಸಮಾರಂಭ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ನಾಗರಾಜ್ ಕೊಟ್ಗಿ, ಪ್ರವೀಣ್ ಕೊಟ್ಗಿ, ಸಂಜನಾ ನಾಯಕ್, ಕಿರಣ್ ಸಾನಿಕೊಪ್, ಸೋಹನ್ ಕುಮಾರ್ ಮನಗುಟ್ಟಿ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದ್ದರು. ಇಂತಹ ಶುಭ ಸಂದರ್ಭದಲ್ಲಿ ನೀವುಗಳು, ನಿಮ್ಮ ಪಾಲಕರು, ನಿಮ್ಮ ಸಿಬ್ಬಂದಿ ವರ್ಗ ಬಹುಶಃ ಅವರ ಹರ್ಷ ಸಂತೋಷಕ್ಕೆ ಮಿತಿನೇ ಇಲ್ಲ. ಇವತ್ತು ಅಂಥ ಅದ್ಭುತವಾದಂಥ ಕ್ಷಣಗಣನೆ ಬಸವೇಶ್ವರನ ಹೆಸರಿನಲ್ಲಿ ಈ ಟ್ರಸ್ಟನ್ನು ಆಯೋಜನೆ ಮಾಡಿದ್ದೀವಿ. ಬಹುಶಃ ವಿಶ್ವಕ್ಕೆ ಸಮಾಜ ನಿರ್ಮಾಣ ಮಾಡಬೇಕು, ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸಮಾನತೆ ಕೊಡಬೇಕು, ಸರ್ವರಿಗೂ ಸಮಪಾಲು ಸಿಗಬೇಕನ್ನುವಂಥ ಒಂದು ದೂರದೃಷ್ಟಿ ಅವರ ಕನಸು ಏನಿತ್ತು, ಆ ಕನಸು ನನಸು ಮಾಡಲಿಕ್ಕೆ ಇವತ್ತು ನಮ್ಮ ನಾಯಕರಾದಂಥ ವೀರಣ್ಣ ಮತ್ತಿಕಟ್ಟಿ ಸಾಹೇಬರ ಒಂದು ನೇತೃತ್ವದಲ್ಲಿ, ನಮ್ಮ ಶರಣಪ್ಪ ಮತ್ತಿಕಟ್ಟಿ ಅವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ಹೊಸ ಹೆಸರೇ ಸೂಚಿಸ್ತದೆ, ಬಸವೇಶ್ವರ ರೂರಲ್ ಎಜುಕೇಷನ್ ಅಂತೇಳಿ. ಬಹುಶಃ ಗ್ರಾಮೀಣ ಮಟ್ಟದ ಭಾಗಗಳಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಕೊಡಬೇಕು, ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜಕ್ಕೆ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ತಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ರಿ. ಬಹುಶಃ ಭಾಳ ಜನರನ್ನ ಎಷ್ಟೋ ಜನರಿಗೆ ಫೀಸ್ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ, ಯಾರಿದ್ರೆ ಕಳಿಸ್ರಿ, ಅದನ್ನೇನಾದ್ರು ಮಾಡೋಣ. ನಾವು ಇಲ್ಲಿ ಯಾವುದು ಕಮರ್ಷಿಯಲ್ ಆಗಿ ನಾವು ಯಾವುದು ಕೂಡ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ. ಬಹುಶಃ ಪ್ರತಿಯೊಬ್ಬರಿಗೂ ವಿದ್ಯಾದಾನ ಮಾಡಬೇಕನ್ನುವಂಥ ಒಂದು ದೇಹೋದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ವಿ ಅನ್ನುವಂಥದ್ದು. ಬಹುಶಃ ಮತ್ತಿಕಟ್ಟಿ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾವು ರಾಜಕೀಯವಾಗಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತಂದರೆ ಅದು ನಿಮ್ಮ ಆಶೀರ್ವಾದ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ನೆನಪಿದನೋ ಇಲ್ಲೋ, ಒಂದು ಬಾರಿ ಒಂದು ಕಡೆ ಕೂತ್ಕೊಂಡಾಗ ಕಾರಲ್ಲಿ ಹೇಳ್ತಾ ಇದ್ರು, ಒಂದಿನ ಈ ಭಾಗದಿಂದ MLA ಮಾಡೇ ಮಾಡ್ತೀನೋ ಅಂತ ಹೇಳಿದ್ರು. ಬಹುಶಃ ಅದು ನಿಮ್ಮ ಆಶೀರ್ವಾದದಿಂದ ನೆರವೇರಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣ ಮತ್ತು ಆರೋಗ್ಯ ಯಾವತ್ತೂ ಕೂಡ ರಾಷ್ಟ್ರೀಕರಣ ಆಗಬೇಕು ಅನ್ನುವಂಥದ್ದು ಭಾಳ ಹಿಂದೆನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೂರದೃಷ್ಟಿ ಕೂಡ ಆಗಿತ್ತು, ಅವರ ಕನಸು ಕೂಡ ಆಗಿತ್ತು. ಇವತ್ತು ಆ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತಡ ಕೊಡುವಂಥದ್ದು. ಬಹುಶಃ ಈ ದೇಶದಲ್ಲಿ ಈ ವೈದ್ಯರಿಗೆ, ಡಾಕ್ಟರ್ಸ್ಗಿದ್ದಂಥ ಒಂದು ವ್ಯಾಲ್ಯೂ ಟೀಚರ್ಸ್ಗಿದ್ದಂಥ ಒಂದು ವ್ಯಾಲ್ಯೂ ಬಹುಶಃ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಶಿಕ್ಷಣವನ್ನು ಕೊಟ್ಟಂಥ ವಿದ್ಯಾಧಾರೆಯನ್ನು ಮಾಡಿದಂಥ ಗುರು ಮತ್ತು ನಮಗೆ ಜೀವವನ್ನು ಕೊಡುವಂತಹ ವೈದ್ಯ.